ಇದು ಹನ್ನಳ್ಳಿಯಿಂದ ಇಲ್ಲಿ ಒಂದು 100 ಮೀಟರ್ ರಸ್ತೆ ಇದೆ. ಸಿ ರೋಡ್ ಮಾಡಿದ್ದಾರೆ. ಇದು ಒಂದು ಬದಿಯಲ್ಲಿ ಮಾಡಿದ್ದಾರೆ, ಒಂದು ಬರಿ ಇನ್ನೊಂದು ಬದಿಯಲ್ಲಿ ಮಾಡಬೇಕಾಗಿತ್ತು. ಮಾಡಿದ್ದಾರೆ ಚರಂಡಿ ಕಳಪೆ ಮಟ್ಟಕ್ಕೆ ಕಾಣ್ತಾ ಇದೆ. ಇದು ಕಾಣ್ಬೋದು. ಇದು ಚರಂಡಿ ಕಾಲುವೆ ಸ್ನೇಹಿತರೆ ಪಕ್ಕದಲ್ಲಿ ನಾಲೆ ಇಲ್ಲಿ ಮುಂದೆ ತೋರಿಸಿ ಸ್ನೇಹಿತರೆ. ಇದೊಂದು ಸಿ ರೋಡ್ ಮಾಡಿದ್ದಾರೆ. ಇದು ರಸ್ತೆ ಪಕ್ಕದಲ್ಲಿ ಯಾವುದೂ ಸಪೋರ್ಟಿಂಗ್ ಕೊಟ್ಟಿಲ್ಲ. ಇದು ಪೂರ್ತಿ ಚಲೋ ಹೋಗಿದ್ದಾರೆ. ಮುರುಮು ಟಂಕರ್ ಇದು ಮುರುಮ್ ಹಾಕಿದ್ದಾರೆ. ಇದು ರೂರಲ್ಲಿ ನಿಂತು ಓಡಾಡಿಸಿಲ್ಲ, ಏನಿಲ್ಲ. ಇದು ಬರೀ ಚಲೋ ಹೋಗಿದ್ದಾರೆ. ಇದು ಎಲ್ಲ ಗಾಡಿಗಳು ತಿರುಗಾಡಿಸಿ ಲೆವೆಲ್ ಬಂದಿದೆ. ಇದು ಇಲ್ಲಿವರೆಗೆ ಮಾಡಿದ್ದಾರೆ ಸಿ ರೋಡು. ಮುಂದಿಂದು ಈ ನಾಲದಿಂದ ಮತ್ತೆ ಊರಿಗೆ ಗ್ರಾಮದವರೆಗೆ ಕೇವಲ ಕೆಮ್ಮಣ್ಣು ಚಲೋ ಹೋಗಿದ್ದಾರೆ. ನೀರು ಹೊಡೆದು ರೋಡಲ್ಲಿ ನಿಂತು ಓಡಾಡಿಸಿಲ್ಲ. ಇದು ಹೀಗಾಗಿ ಯಾವುದೇ ಒಂದು ಆ ಕಡೆ ಹೋದ್ರೆ ಪೂರ್ತಿ ಧೂಳು ಕೆಮ್ಮಣ್ಣು ಗಾಳಿಗೆ ಹಾರ್ತದೆ. ದೊಡ್ಡ ವಾಹನಗಳು ಬಂದರೆ ಹಾರ್ತದೆ, ಡಸ್ಟ್ ಹಾರ್ತದೆ. ದೊಡ್ಡ ವಾಹನಗಳು ಬಂದರೆ ಪೂರ್ತಿ ಧೂಳು ಈ ರೀತಿ ನೋಡಿ. ಇದು ಕಂಪ್ನಿ ಇದೆ. ಕಂಪ್ನಿ ಸುತ್ತಮುತ್ತ ಯಾವ ರೀತಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ, ಯಾವ ರೀತಿ ಕಾರ್ಮಿಕರು ಓಡಾಡಬೇಕು, ಯಾವ ರೀತಿ ರೈತರು ಓಡಾಡಬೇಕು. ಕಂಪ್ನಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ. ರಸ್ತೆ ಯಾವ ಕೆಮ್ಮಣ್ಣು ಚಳಿ ಹೋಗಿಬಿಟ್ಟಿದ್ದಾರೆ. ಈ ರೋಡ್ಗಳು ಸಿಂಪಡಣೆ ಮಾಡಬೇಕಾಗಿತ್ತು. ಅನೇಕ ಜನರು ಇಲ್ಲಿ ಎಲ್ಲ ಊರಿಗೆ ನಿಂತು ಬರೋ ಲೇಬರು ಸಾರ್ವಜನಿಕರು ಎಲ್ಲ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಸಾಕಷ್ಟು ಜನ ತಿಳಿಸಿದರು ಕೈಕಾಲು ಮುರ್ಕೊಂಡಿದ್ದು ಮತ್ತು ಸ್ಲಿಪ್ ಆಗಿ ಕಣ್ಣಿಂದು ಮುರುಮ್ ಚೆಲ್ಲಿ ಹೋಗಿದ್ದಾರೆ. ಬಸ್ಸಲ್ಲಿ ಇವಾಗ ಕ್ಲೀನಾಗಿ ಕಾಣ್ತಾರೆ. 2 ತಿಂಗಳಿಂದ ಸಾಕಾಗಿ ಹೋಗಿತ್ತು. ಮುಂದ್ಗಡೆ ಇದೆ ಸ್ನೇಹಿತರಲ್ಲಿ ಟರ್ನಿಂಗು ಕ್ರಾಸಿಯಲ್ಲಿ. ಇದು ಯಾವ ಬಜೆಟ್ನಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ? ಕೇವಲ ರಸ್ತೆ ಬದಿಯಲ್ಲಿ ಕೆಮ್ಮಣ್ಣು ಹಾಕಿ ಹೋಗಿದ್ದಾರೆ. ಇದು ಸಿ ರೋಡ್ ಇದೆ. ಹಾಗೆ ಸರಿಯಾಗಿ ಕಾಣ್ತಾ ಇದೆ. ಇದು ಬ್ರಿಡ್ಜ್ವರೆಗೆ, ಆ ಬ್ರಿಡ್ಜ್ವರೆಗೆ ಸಿ ರೋಡ್ ಇದೆ. ಬ್ರಿಡ್ಜ್ನಿಂದ ಮುಂದುಗಡೆ ಸ್ವಲ್ಪ ಮಾಡಿದ್ದಾರೆ. ಅದು ಪೂರ್ತಿ ಕಾಮಗಾರಿ ಪೂರ್ತಿ ಹಣದೆ ಮಾಡಿಕೊಡ್ಬೇಕಂತ ಸರ್ಕಾರ ಆದೇಶ ಮಾಡಿದೆ. ಅದು ಮಾಡಿಲ್ಲ. ಇದುವರೆಗೆ ಮಾತ್ರ ಮಾಡಿದ್ದಾರೆ. ನಾಲ ನೀರು ಬಂದು ಕಟ್ಟಬೇಕಂತ ಸಿಸ್ಟಮ್ ಮಾಡಿದ್ದಾರೆ. ಇದು ಡಾಂಬರ್ ರಸ್ತೆ ಪಕ್ಕ ಸ್ನೇಹಿತರೆ ಇಲ್ಲಿ ತೋರಿಸ್ತೀನಿ ನೋಡಿ. ಕೇವಲ ಕೆಮ್ಮಣ್ಣು ಹಾಕಿಬಿಟ್ಟಿದ್ದಾರೆ ಸ್ನೇಹಿತರು. ಈ ರೀತಿಯಾಗಿ ಕೆಮ್ಮಣ್ಣು ಪೂರ್ತಿ ರಸ್ತೆ ಮೇಲೆ ಇರೋದ್ರಿಂದ ಸ್ಲಿಪ್ ಆಗಿ ಸಾಕಷ್ಟು ಜನರು ಬೀಳ್ತಾ ಇದ್ದಾರೆ. ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾಕಷ್ಟು ಜನರು. ಈ ರೀತಿ ಟರ್ನಿಂಗ್ ಯಾವುದೂ ನೀರು ಹೊಡಿತಾ ಇಲ್ಲ. ಎಲ್ಲ ರಸ್ತೆ ಮೇಲೇ ಕೆಮ್ಮಣ್ಣಿದೆ. ಇದು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಊರಿಗೆ ಹೋಗ್ತಾ ಇದೆ. ಊರಿಗೆ ಯಾವ ರೀತಿ ಇದೆ ನೋಡಿ. ಮುಖ್ಯದರೊಳಗೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇಲ್ಲಿ ನೋಡಿ ಸ್ನೇಹಿತರೆ. ಕೆಮ್ಮಣ್ಣು ಚಲ್ಲಿ ಹೋಗಿದ್ದಾರೆ. ನೀರು ಹೊಡೆದು ಊರಲ್ಲಿ ಓಡಾಡಿಸಿ ಮಣ್ಣು ಕಿತ್ತು ಬರಲ್ದಂಗೆ, ಧೂಳು ಏಳಾರ್ದಂಗೆ ಮಾಡಬೇಕಾಗಿತ್ತು. ಇವೆಲ್ಲ ಯಾವ ರೀತಿ ಮಾಡಿದ್ದಾರೆ? ಇದು
ಗುತ್ತಿಗೆದಾರ ಕೇವಲ ಕೆಮ್ಮಣ್ಣ ಹಾಕಿ ಸೈಡಿಗೆ ಕೆಮ್ಮಣ್ಣ ಹಾಕಿ ಒಂದಿನ ಓಡಾಡಿಸಿ ಹೋಗಿದ್ದಾರೆ. ಇಂಥ ಟರ್ನಿಂಗ್ ಸ್ಲಿಪ್ ಆಗೋ ಚಾನ್ಸಸ್ ಇವೆ. ಸಾಕಷ್ಟು ಜನರು ಬಿದ್ದಿದ್ದಾರೆ. ಇವೆಲ್ಲ ನೀರು ಹೊಡೆದು ಊರಲ್ಲಿ ಓಡಾಡಿಸ್ಬೇಕಾಗಿತ್ತು ರಸ್ತೆ ಪಕ್ಕದಲ್ಲಿ. ಆ ಕಡೆ ಮಣ್ಣೆಲ್ಲ ಜಾರಿ ಬೀಳ್ತಾ ಇದೆ ಆ ಕಡೆ ಸೈಡಿಗೆ. ಈ ರೀತಿ ಮಾಡಿದ್ದಾರೆ ಸೈಡ್. ಕೇವಲ 1 ಫೀಟ್ ಮಣ್ಣು ಹಾಕಿ ನೀರು ಹೊಡೆದು ಊರಲ್ಲಿ ಓಡಾಡ್ಸಂದ್ರೆ ರಸ್ತೆ ಮೇಲೆ ಇರುವ ಕೆಮ್ಮಣ್ಣ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಇವರು. ಆದರೂ ಇನ್ನೂ ಸಾಕಷ್ಟು ಕೆಮ್ಮಣ್ಣ ರೋಡ್ ಮೇಲೆ ಇದೆ. ರೋಡ್ ಗ್ರಾಮದ ಅಭಿವೃದ್ಧಿ ಇಲ್ಲಿ 100 ಮೀಟರ್ ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ. ಇಲ್ಲಿ ರಸ್ತೆ ಮಾಡಿಲ್ಲ, ಏನಿಲ್ಲ, ಕೆಮ್ಮಣ್ಣು ಹಾಕಿಲ್ಲ, ಏನಿಲ್ಲ. ನಾವು ನೋಡ್ಬೋದು ರಸ್ತೆ ಪಕ್ಕದಲ್ಲಿ ಕೆಮ್ಮಣ್ಣು ಹಾಕಿಲ್ಲ, ಬಿಟ್ಟು ಮಾಡಿದ್ದಾರೆ. ಎರಡು ತಿಂಗಳು ನರಕ ಯಾತನೆ ಅನುಭವಿಸಿಲ್ಲ. ಯಾವುದಾದ್ರೂ ಒಂದು ಧೂಳು ಹೇಳ್ತದೆ. ನಿಂದು ಧೂಳು ಹೇಳ್ತಾರೆ ಭಾಳ ತೊಂದರೆ ಆಗ್ತದೆ. ಎಲ್ಲ ಭ್ರಷ್ಟ ವ್ಯವಸ್ಥೆಯಲ್ಲಿ ಬದುಕಂಗೆ ಹಾಕಿದ್ದಾರೆ. ಊರಿಗೆ ಗ್ರಾಮದ ಇದೇ ಸ್ಥಿತಿ. ಟರ್ನಿಂಗಿನ ಸ್ನೇಹಿತರೆ ನೋಡಿ, ನೋಡಿದ್ದೇ ಇಲ್ಲ. ಇನ್ನೊಂದು ಬಾರಿ ನೀರು ಹೊಡೆದು ಊರಲ್ಲಿ ಓಡಾಡಿಸಿ ಎಲ್ಲ ಅವ್ರು ಗುತ್ತಿಗೆದಾರ ತಮ್ಮ ಸಾಮಾನುಗಳು ತೊಗೊಂಡೋಗಿದ್ದಾರೆ. ಯಾರೂ ಇಲ್ಲ ಇಲ್ಲಿ. ಇವಾಗ ರಸ್ತೆ ಮೇಲಿರುವ ಮಣ್ಣಂತ ಸರಿಸ್ತಾ ಇದ್ದಾರೆ. ಅದು 2 ತಿಂಗಳ ನಂತರ ಇವಾಗ ಸರಿಸ್ತಾ ಇದ್ದಾರೆ. 2 ತಿಂಗಳವರೆಗೆ ಬರೀ ಧೂಳು ತಿಂದು ಸಾಕಾಗೋಗಿದೆ. ಡಾಂಬರ್ ರೋಡ್ ಮತ್ತೊಂದು ಡಾಂಬರ್ ರೋಡ್ ಹಾಕಬೇಕಾಗಿತ್ತು. ಬರೀ ಕಲ್ಲು ಗುಂಡುಗಳು ಬಿದ್ದಾಗಿ ಯಾವ ಅನುದಾನ ಮಾಡ್ಯಾರ, ಯಾವ ಅನುದಾನದಾಗಿಲ್ಲ. ಬರೀ ಕೆಮ್ಮಣ್ಣು ಹಾಕೋದು, ಕೆಮ್ಮಣ್ಣು ಹಾಕೋದು, ರಸ್ತೆ ಮಾಡ್ತಾ ಇಲ್ಲ. ಹನ್ನಳ್ಳಿಯಿಂದ ಹುಡುಗಿ ಗ್ರಾಮಕ್ಕೆ ಸಂಪರ್ಕ ಕಲಿಸುವ ರಸ್ತೆ ಸ್ನೇಹಿತರಲ್ಲಿ. ನೀರು ಸಿಂಪಡಿಸಿ ಓಡಾಡಿಸ್ಬೇಕಾಗಿತ್ತು ಸ್ನೇಹಿತರೆ. ಒಂದು ಬದಿಯಿಂದ ಹೊರಿಸ್ತಾ ಇದ್ದಾರೆ, ಅಷ್ಟೇ ಬಿಟ್ಟಿದ್ದಾರೆ. ಅದು ಗುತ್ತಿಗೆದಾರ ಕೂಡಲೇ ನೀರು ಹೊಡಿಬೇಕು, ಧೂಳು ನೋಡ್ಕೊಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಈ ಗುತ್ತಿಗೆದಾರ ಬರೀ ಈ ರೀತಿಯ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕಡೆಯಿಂದ ಈ ರೀತಿಯೇ ಮಾಡ್ಯಾರ, ಈ ರೀತಿ ಮಾಡ್ತಾ ಇದ್ದಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾದಂಥ ಮತ್ತು ಈ ಊರಿನವರೇ ಆದಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರಿಗೆ ಗಮನ ಕೊಡಬೇಕು. ರಸ್ತೆ ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ, ಸರಳಿ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಡಬೇಕಂತ. ಇಲ್ಲಾಂದ್ರೆ ಮತ್ತು ಆರ್.ಟಿ ಹಾಕಿ ನೋಡಿ ಮತ್ತು ಏನು ಅನುದಾನ ಇದೆ, ಯಾವ ಅನುದಾನದಲ್ಲಿದೆ, ಎಷ್ಟು ಖರ್ಚಾಗಿದೆ ಮತ್ತು ಎಲ್ಲ ತೆಗೆದು ಮತ್ತು ಈ ರೋಡಿನ ಬೆನ್ನು ಬೀಳ್ಬೇಕಾಗ್ತದೆ. ದಯಮಾಡಿ ಎಚ್ಚರವಾಗಿರಿ.